ನಮಸ್ಕಾರ ಪ್ರಿಯ ವೀಕ್ಷಕರ. ಇವತ್ತು ಪಾಕಿಸ್ತಾನದಲ್ಲೇ 4 ದಿನ ಮಾತ್ರ ಸರ್ಕಾರಿ ಕೆಲಸ, ಶ್ರೀಲಂಕಾದಲ್ಲೇ ಪೆಟ್ರೋಲ್ ಖರೀದಿಗೆ ಮಿತಿ, ಬಾಂಗ್ಲಾದೇಶದಲ್ಲೇ ರಂಜಾನ್ ರಜಾ ವಿಸ್ತರಣೆ, ಥೈಲ್ಯಾಂಡ್ನಲ್ಲಿ ಅನಗತ್ಯ ಪ್ರಯಾಣಕ್ಕೆ ಫುಲ್ ಸ್ಟಾಪ್. ಇದೆಲ್ಲದಕ್ಕೂ ಕಾರಣ ಹಾರ್ಮುಜ್ ಜಲಸಂಧಿ. ಹೌದು, ಏಷ್ಯಾದ ಪಾಲಿನ ವ್ಯಾಪಾರದ ಬಹುದೊಡ್ಡ ಜಲಮಾರ್ಗ. 90% ತೈಲ ಇದೇ ಮಾರ್ಗದಿಂದ ಮಧ್ಯ ಮತ್ತು ಪೂರ್ವ ಏಷ್ಯಾದ ಅನೇಕ ದೇಶಗಳಿಗೆ ಸರಬರಾಜಾಗುತ್ತದೆ. ಸುಮಾರು 10ಕ್ಕೂ ಹೆಚ್ಚು ಪ್ರಮುಖ ದೇಶಗಳ ಸಂಚಾರ ಈ ಜಲಸಂಧಿಯ ಮೇಲೆ ನಿಂತಿದೆ. ಆದ್ರೆ ಇವತ್ತು ಹರ್ಮುಜ್ ಸಮುದ್ರ ಸಂಪೂರ್ಣ ಸ್ತಬ್ಧವಾಗಿದೆ. ಕೊಲ್ಲಿ ರಾಷ್ಟ್ರದ ವಿಚಿತ್ರ ತಿರುವಿನ ಜಲಮಾರ್ಗದ ಮಹತ್ವವನ್ನ, ಅದರ ವಾಸ್ತವವನ್ನ ನಾನು ಇವತ್ತು ನಿಮಗೆ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ಲೈಕ್ ಬಟನ್ ಅನ್ನ ಒತ್ತಿ, ಕಮೆಂಟ್ ಮಾಡೋದನ್ನ ಕೂಡ ಮರಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್. ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಕೊಲ್ಲಿಯನ್ನ ಜೋಡಿಸೋ ಸಣ್ಣ ಸಮುದ್ರ ಮಾರ್ಗವಾದ ಸ್ಟ್ರೇಟ್ ಆಫ್ ಹಾರ್ಮಜ್ ಇಂದು ಜಗತ್ತಿನ ಇಂಧನ ಭದ್ರತೆ, ವಾಣಿಜ್ಯ ಮತ್ತು ಆರ್ಥಿಕ ಸ್ಥಿರತೆಯ ಲೈಫ್ ಲೈನ್ ಆಗಿದೆ. ಇಂದು ಈ ಜಲಮಾರ್ಗದ ಸುತ್ತ ನಡೆಯುತ್ತಿರುವಂತಹ ನಿರಂತರ ಬಾಂಬ್ ದಾಳಿಗಳು ಸಂಪೂರ್ಣ 16 ರಾಷ್ಟ್ರಗಳಲ್ಲಿ ತಳಮಳ ಸೇರಿದಂತೆ ತೈಲ ಬೆಲೆ ಏರಿಕೆ ಮತ್ತು ಸರಕು ಸಾಗಣೆ ತೊಂದರೆಗಳನ್ನ ಉಂಟು ಮಾಡಿದೆ. ನಿಜ ಅರ್ಥದಲ್ಲಿ ಜಾಗತಿಕ ವ್ಯವಸ್ಥೆಯನ್ನ ಸಂಪೂರ್ಣ ಅಲ್ಲಾಡಿಸಿಕೊಂಡಿದೆ. ಹಾಗಿದ್ರೆ ಹಾರ್ಮುಜ್ ಜಲಸಂಧಿ ಏಕೆ ಅಷ್ಟೊಂದು ಮಹತ್ವವನ್ನ ಪಡೆದುಕೊಂಡಿದೆ, ಅದರ ವಿಶೇಷತೆ ಏನು ಅನ್ನೋ ಪ್ರಶ್ನೆ ನಿಮಗೆ ಸಹಜವಾಗಿ ಬಂದಿದೆ. ಅದನ್ನ ಬಿಡಿಯಾಗಿ ನಿಮ್ಮ ಮುಂದೆ ಇವತ್ತು ವಿವರಿಸ್ತೇನೆ. ಸ್ಟ್ರೈಟ್ ಆಫ್ ಹಾರ್ಮಜ್ ಉತ್ತರಕ್ಕೆ ಇರಾನ್, ದಕ್ಷಿಣಕ್ಕೆ ಒಮಾನ್ ಹಾಗೂ UAE ನಡುವೆ ಇದ್ದು ಪರ್ಷಿಯನ್ ಗಲ್ಫ್ ಅನ್ನ ಅರಬ್ಬಿ ಸಮುದ್ರಕ್ಕೆ ಕೊಂಡೊಯ್ಯುತ್ತದೆ. ಇದರ ಅಗಲ ಕೇವಲ 33 ಕಿಲೋಮೀಟರ್ ಮಾತ್ರ. ಆದ್ರೂ ಸಹ ಇಂಥ ಸಣ್ಣ ಮಾರ್ಗದಿಂದ ಜಗತ್ತಿನ 20% ತೈಲ ಹಾಗೂ LPG ಗ್ಯಾಸ್ ಸಾಗಣೆ ನಡೆಯುತ್ತೆ. 27% ಸಮುದ್ರ ಮೂಲದ ತೈಲ ವ್ಯಾಪಾರ ಇದೇ ಮಾರ್ಗದಿಂದ ಸಾಗುತ್ತೆ. ಜಗತ್ತಿನ 20% LPG ಅನಿಲ ಹೊತ್ತ 100ಕ್ಕೂ ಹೆಚ್ಚು ಭಾರಿ ಗಾತ್ರದ ಹಡಗು ಹಾರ್ಮುಜ್ ಜಲಸಂಧಿಯಲ್ಲೇ ಸಾಗಬೇಕು. ಅಮೆರಿಕದ 7% ಕಚ್ಚಾ ತೈಲ ಇಲ್ಲಿಂದನೇ ಸಾಗುತ್ತೆ. ಏಷ್ಯಾ ರಾಷ್ಟ್ರಗಳ 89% ಕಚ್ಚಾ ತೈಲ ಹಾರ್ಮುಜ್ ಮೂಲಕ ಸಾಗಾಣಿಕೆ ಆಗಬೇಕು. ಅದೇ ರೀತಿ ಏಷ್ಯಾದ 83% ಅನಿಲ ಸಾಗಾಣಿಕೆಗೆ ಇರೋದು ಇದೊಂದೇ ಜಲಧಾರೆ. ಗಲ್ಫ್ ಯುದ್ಧ ಪರಿಣಾಮ ಹರ್ಮುಜ್ ಜಲಸಂಧಿ ಈಗ ಹಡಗುಗಳ ಬದಲಾಗಿ ಕ್ಷಿಪಣಿ ಬಾಂಬ್ಗಳಿಗೆ ಸಂಪೂರ್ಣ ಬಂದ್ ಆಗಿದೆ. ಪರಿಣಾಮ ಈಗ ಜಗತ್ತಿನಲ್ಲಿ ಭಾರತವೂ ಸಹ ಭಾರಿ ಸಂಕಷ್ಟಕ್ಕೆ ಸಿಲುಕೊಳ್ತಾ ಇದೆ. ಜಲಸಂಧಿ ಸಂಪೂರ್ಣ ಬಂದ್ ಆಗಿರೋದು ತೈಲ ಆಮದುಗಳಿಗೆ ಇದೇ ಮಾರ್ಗವನ್ನ ಅವಲಂಬಿತವಾಗಿರೋ ಭಾರತಕ್ಕೆ ದೂರಗಾಮಿ ಹೊಡೆದು ಕೊಡ್ತದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಭಾರತ ಬೇರೆ ಬೇರೆ ಮೂಲಗಳಿಂದ ತಮಗೆ ಬೇಕಾದ ಇಂಧನ ಸೌಲಭ್ಯದ ವ್ಯವಸ್ಥೆ ಮಾಡಿಕೊಡ್ತಾರೆ. ಆದ್ರೆ ಯುದ್ಧ ಇನ್ನಷ್ಟು ಮುಂದುವರಿದ್ರೆ ಭಾರತದಲ್ಲೂ ಬೆಲೆ ಏರಿಕೆ ಆದ್ರೂ ಅಚ್ಚರಿ ಏನಿಲ್ಲ. ಭಾರತ ತನ್ನ ಕಚ್ಚಾ ತೈಲದ ಸುಮಾರು 85ರಿಂದ 90 ಅಗತ್ಯವನ್ನ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಸೌದಿ, ಇರಾಕ್, UAE, ಕುವೈತ್ ಮುಂತಾದ ಹಾರ್ಮಜ್ ಪ್ರದೇಶ ದೇಶಗಳಿಂದ ಬರುವ ಭಾಗ ಸರಿಸುಮಾರು 45ರಿಂದ 50%. ಅಂದಾಜಿನ ಪ್ರಕಾರ ದಿನಕ್ಕೆ 2.5ರಿಂದ 2.7 ಮಿಲಿಯನ್ ಬ್ಯಾರೆಲ್ ಭಾರತೀಯ ತೈಲ ಆಮದುಗಳು ಹಾರ್ಮಜ್ ಮೂಲಕ ಬರುತ್ತವೆ. ಇದು ನಮ್ಮ ಒಟ್ಟು ಆಮದುಗೊಂಡ ತೈಲದ ಸುಮಾರು ಅರ್ಧದಷ್ಟು. ಇನ್ನು ಹಾರ್ಮಜ್ ಮುಖಾಂತರ ಭಾರತ LNG ಹಾಗೂ LPG ಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ತರುತ್ತದೆ. LNG ಆಮದುಗಳಲ್ಲಿ ಹಾರ್ಮಜ್ ಪ್ರದೇಶದ ಪಾಲು 50%ಕ್ಕಿಂತ ಹೆಚ್ಚು ಇರೋದು ವಾಣಿಜ್ಯ ಅಂಕಿ ಅಂಶಗಳು ತೋರಿಸುತ್ತವೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಹಾರ್ಮಜ್ ಮೂಲಕ ಬರ್ತಾ ಇದ್ದ ಇಂಧನ ನಿಂತಿದ್ರು ನಮ್ಮಲ್ಲಿ ಬೆಲೆ ಏರಿಕೆ ಯಾಕಾಗಿಲ್ಲ? ಮೋದಿ ಸರ್ಕಾರ ಮಾಡ್ತಿರೋದಾದ್ರೂ ಏನು? ಪೆಟ್ರೋಲಿಯಂ ಸಚಿವಾಲಯದ ಮೂಲಗಳ ಮಾಹಿತಿ ಪ್ರಕಾರ ಭಾರತಕ್ಕೆ ಬರುತ್ತಿರುವ ಸುಮಾರು 70% ಕಚ್ಚಾ ತೈಲ ಆಮದು ಈಗ ಹಾರ್ಮಜ್ ಹೊರಗಿನ ಮಾರ್ಗಗಳಿಂದ ಬರ್ತಾ ಇದೆ. ಭಾರತ ತನ್ನ ತೈಲ ಮೂಲಗಳನ್ನ ವಿಸ್ತರಿಸಿದ್ದು 40ಕ್ಕೂ ಹೆಚ್ಚು ದೇಶಗಳಿಂದ ಇಂಧನ ಖರೀದಿಯನ್ನ ಮಾಡ್ತಾ ಇದೆ. 40% ರಷ್ಯಾದಿಂದ ಬರ್ತಾ ಇದೆ. ಅಮೆರಿಕ, ಆಫ್ರಿನ್, ನೈಜೀರಿಯಾ, ಲ್ಯಾಟಿನ್ ಅಮೆರಿಕ ದೇಶಗಳಿಂದಲೂ ಭಾರಿ ಪ್ರಮಾಣದಿಂದ ತೈಲ ಖರೀದಿ ಮಾಡಲಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೇನು ತೊಂದರೆ ಕಾಣಿಸ್ತಾ ಇಲ್ಲ ಅಂತೆ ಸರ್ಕಾರ. ಆದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದೆ ಇರಲು ಭಾರತ ಏನೇನು ಮಾಡ್ತಾ ಇದ್ದಾನೆ? ಇನ್ನು ಭಾರತದಲ್ಲಿ 5.4 ಮೆಟ್ರಿಕ್ ಟನ್ ಅಂದ್ರೆ ಅಂದಾಜು 34 ದಿನಕ್ಕೆ ಸಾಕಾಗುವಷ್ಟು ಇಂಧನವಿದೆ. ತೈಲ ಬೆಲೆಗಳ ಹಠಾತ್ ಏರಿಕೆಯಿಂದಾಗಿ ಇತ್ತೀಚಿನ ಅಂದಾಜುಗಳಲ್ಲಿ ಬ್ಯಾರೆಲ್ಗೆ $30 ಹೆಚ್ಚಳವು ಸಂಭವಿಸಬಹುದು ಎಂದು ಮಾರುಕಟ್ಟೆ ತಜ್ಞರು ಹೇಳ್ತಾ ಇದ್ದಾರೆ. ಇದು ಭಾರತದ ಆರ್ಥಿಕ ಬೆಳವಣಿಗೆ ಮೇಲೆ ಸಹ ದೊಡ್ಡ ಹೊಡೆತ ಕೊಡುತ್ತೆ. ಯುದ್ಧ ಮುಂದುವರಿದ್ರೆ ಕಚ್ಚಾ ತೈಲ ಬೆಲೆಗಳು ದೀರ್ಘಕಾಲ $100ರಿಂದ $120 ಪರ್
ಬ್ಯಾರೆಲ್ ಮೇಲೆ ಉಳಿದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ATF ಬೆಲೆಗಳಲ್ಲಿ ಹಂತ ಹಂತವಾಗಿ ಹೆಚ್ಚಳ ಅನಿವಾರ್ಯವಾಗಿದೆ. ಇದರಿಂದ ಸಾರಿಗೆ, ಆಹಾರ, ಕೈಗಾರಿಕಾ ಉತ್ಪನ್ನಗಳ ಬೆಲೆ ಇನ್ನಷ್ಟು ಹೆಚ್ಚಾಗಲಿದೆ. LPG ಹಾಗೂ LNG ಆಮದುಗಳಲ್ಲಿ ಹಾರ್ಮಜ್ ಅವಲಂಬನೆ ಹೆಚ್ಚು ಇರೋದ್ರಿಂದ ನಗರಗಳ ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಹೋಟೆಲ್ ವ್ಯಾಪಾರ, ಗೊಬ್ಬರ ಕಾರ್ಖಾನೆಗಳ ವೆಚ್ಚ ಹೆಚ್ಚುವ ಅಪಾಯ ಇದೆ. ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ ಕುಸಿತವಾಗಿ ಗೃಹೋಪಯೋಗಿ ವಸ್ತುಗಳ ಬೆಲೆ ಸಹ ಹೆಚ್ಚಾಗ್ತದೆ. ಸರಬರಾಜಿನಲ್ಲಿ ವ್ಯತ್ಯವಾದ್ರೆ ನಿಮ್ಮ ಮೆಡಿಸಿನ್ಗಳ ಲಭ್ಯತೆ ಮೇಲೆ ಪರಿಣಾಮ ಬೀರುತ್ತದೆ. ರೈತರ ರಸಗೊಬ್ಬರದ ಕೊರತೆ ಜೊತೆ ಬೆಲೆ ಏರಿಕೆ ಆಗ್ತದೆ. ಹರ್ಮುಜ್ ಜಲಸಂಧಿ ಭಾರಿ ದೂರದಲ್ಲಿದ್ದರೂ ಮೈಸೂರಿನಲ್ಲಿ ಬೈಕ್ಗೆ ಪೆಟ್ರೋಲ್ ತುಂಬಿಸಿಕೊಳ್ಳುವ ಯುವಕನಿಂದ ಹಿಡಿದು ಮಂಗಳೂರಿನ ಬಂದರಿನ ರಿಫೈನಲ್ಲಿರುವ ಕೆಲಸ ಮಾಡುವ ಕಾರ್ಮಿಕ, ಬೀದರ್ನಲ್ಲಿ ಬಸ್ನಲ್ಲಿ ಓಡಾಡುವ ಸಾಮಾನ್ಯ ನೌಕರ ಅಥವಾ ಮನೆಯಲ್ಲಿ ಅಡುಗೆ ಮಾಡುವ ಮಹಿಳೆಯವರೆಗೂ ಭಾರಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಬಾಂಬ್ಗಳ ಚಿತ್ರಣ ನೋಡಿ ಖುಷಿ ಪಡುವ ಅನೇಕರು ಮೊದಲು ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳಿ. ಈಗಿನಿಂದೀಗಲೇ ಎಲ್ಲಾ ರೀತಿಯ ಪರಿಸ್ಥಿತಿ ಎದುರಿಸಲು ಸಿದ್ಧತೆ ನಡೆಸಿಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನಮಸ್ಕಾರ.